ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾನು ನನ್ನ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ ನಮ್ಮ ಮನೆ, ಜಾಸ್ತಿ ಏನು ದೊಡ್ಡದಾಗಿಲ್ಲ. ನಮ್ಮದು ಪತ್ರ ಶೆಡ್ಡು ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸ್ಟಾರ್ಟಿಂಗಿಗೆ ರೋಡ್ ಬರುತ್ತೆ. ರೋಡ್ ಮುಂದ್ಗಡೆನೇ ನಮ್ಮ ಮನೆ ಇರೋದು. ಈ ರೀತಿಯಾಗಿ ಸೈಡಿಗೆ ಕಾರನ್ನು ನಿಲ್ಲಿಸ್ಕೊಂಡಿದ್ದೀವಿ. ಹಾಗೆಯೇ ಆ ಕಡೆ ಸೈಡು ಪಾತ್ರೆ ಬಟ್ಟೆ ಇದನ್ನೆಲ್ಲ ತೊಳಿತೀವಿ ನಾವು. ಆಮೇಲೆ ಈ ಕಡೆ ಒಂದು ಸಣ್ಣ ಕಾಟವನ್ನು ಹಾಕಿದ್ದೀವಿ ಮರದ ಕೆಳಗೆ ಮಲ್ಕೊಳ್ಳೋದಕ್ಕೆ. ಬಿಸಿಲು ಸಿಕ್ಕಾಪಟ್ಟೆ ಅಲ್ವಾ, ಅದಕ್ಕೋಸ್ಕರ. ಇವಾಗ ಒಂದು ರೂಮಿಗೆ ಬರ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬಗ್ಗಿ ಬರಬೇಕಾಗತ್ತೆ, ಬಾಗಿಲು ಸ್ವಲ್ಪ ಚಿಕ್ಕದು ನೋಡ್ತಾ ಇರ್ಬೋದು. ಇದು ಫಸ್ಟ್ ರೂಮ್ ನಮ್ಮದು. ಇಲ್ಲಿ ನಾವು ಅಡುಗೆ ಕೂಡ ಮಾಡ್ತೀವಿ. ಬಟ್ಟೆಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಮೊದಲಿಗೆ ಈ ಕಡೆ ನಾನು ತರಕಾರಿ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಇದು ಬಂದುಬಿಟ್ಟು ಕುಡಿಯೋ ನೀರು. ಬಟ್ಟೆನ ಒದ್ದೆ ಮಾಡಿ ಹಾಕೋದ್ರಿಂದ ನೀರು ತಣ್ಣಗಿರುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಒಂದು ಅಡುಗೆ ಮಾಡೋದಕ್ಕೆ ಇಲ್ಲಿ ಒಲೆ ಇದೆ. ಹಾಗೆಯೇ ಇಲ್ಲೆಲ್ಲ ಕೂಡ ಡಬ್ಬಗಳನ್ನು ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಇದು ಬಂದುಬಿಟ್ಟು ದೊಡ್ಡ ಪಾತ್ರೆ ಸ್ಟ್ಯಾಂಡು. ಇಲ್ಲಿ ಹಿಟ್ಟುಗಳಾಗಿರ್ಬೋದು, ದೊಡ್ಡ ದೊಡ್ಡ ಪಾತ್ರೆಗಳಾಗಿರ್ಬೋದು ಇಟ್ಕೊಂಡಿದ್ದೀನಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಹಾಗೆಯೇ ರಾಗಿ ಹಿಟ್ಟು, ಅಕ್ಕಿ ಇದನ್ನೆಲ್ಲ ಕೂಡ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆಯೇ ಅದ್ರ ಪಕ್ಕದಲ್ಲಿ ಬಂದರೆ ಗ್ಯಾಸ್ ಕೂಡ ಚೇಂಜ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಗ್ಯಾಸ್ ಸ್ಟೋರಿನ ಇನ್ಯಾವಾಗಾದರೂ ಒಮ್ಮೆ ಹೇಳ್ತೀನಿ ನಾನು. ಹಾಗೆಯೇ ಇಲ್ಲಿ ಬಂದುಬಿಟ್ಟು ರೊಟ್ಟಿ ಬುಟ್ಟಿಯನ್ನು ಇಟ್ಕೊಂಡಿದ್ದೀವಿ. ಈ ಕಡೆ ನೋಡಿದರೆ ಇಲ್ಲಿ ಸ್ವಲ್ಪ ಗಜ್ಜಿ ಪಿಚ್ಚಿ ಆಗಿದೆ. ಅದನ್ನೇನು ಕ್ಲೀನಾಗಿ ಇಟ್ಟಿಲ್ಲ ನಾನು, ಅಂದರೆ ಹಿಟ್ಟು ಬೀಸೋದಿತ್ತು, ಅದಕ್ಕೋಸ್ಕರ ಜೋಳ ಹಾಗೆ ಗೋಧಿನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅಮ್ಮ. ಹಾಗೆಯೇ ಇಲ್ಲಿ ಒಂದು ಜೋಕಾಲಿ ಟೈಪ್ ಕಟ್ಟಿ ಈರುಳ್ಳಿಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀವಿ, ದೊಡ್ಡ ದೊಡ್ಡ ಈರುಳ್ಳಿಯನ್ನು. ಇದು ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ವ, ಅಲ್ಲಿ ಈರುಳ್ಳಿ ಕೊಟ್ಟಿದ್ರು, ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಅಮ್ಮ ಕೆಲ್ಸಕ್ಕೆ ಹೋಗೋ ಬಟ್ಟೆ ಆಗಿರ್ಬೋದು, ಉಳಿದಿರೋಂತಹ ಬಟ್ಟೆನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದೊಂದು ನಮ್ಮ ಫ್ಯಾಮಿಲಿ ಫೋಟೋ ಅಂತ ಹೇಳ್ಬೋದು. ಇವಾಗ ನಾವು ನಮ್ಮ ಸೆಕೆಂಡ್ ರೂಮಿಗೆ ಬರೋಣ. ಇದು ಫುಲ್ ಪತ್ರ ಶೆಡ್ಡು. ಹೊರಗಡೆದು ಚಪ್ರ ಅಂತ ಹೇಳ್ತೀವಿ, ಅಂದರೆ ಕಟ್ಟಿಗೆಯಿಂದ ಮಾಡಿರೋವಂಥದ್ದು. ಇದು ಪತ್ರ ಶೆಡ್ಡು. ಹಾಗೆಯೇ ಇಲ್ಲಿ ಸ್ಟಾರ್ಟಿಂಗಿಗೆ ನಾನೊಂದು ಕನ್ನಡಿಯನ್ನು ಇಟ್ಕೊಂಡಿದ್ದೀನಿ, ದೊಡ್ಡದು. ಹಾಗೆಯೇ ಇಲ್ಲೊಂದು ಸ್ಟ್ಯಾಂಡ್ ಇದೆ. ಇದರಲ್ಲಿ ನಾನು ಮೊಬೈಲ್ ಬಾಕ್ಸ್ಗಳಾಗಿರ್ಬೋದು, ಇಯರಿಂಗ್ಸು, ಆಮೇಲೆ ನಂದು ಐಟಮ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸಮರ್ಥನ್ ಬ್ಯಾಗು, ಆಮೇಲೆ ನನ್ನ ಬ್ಯಾಗು ಎಲ್ಲ ಕೂಡ ಇಟ್ಕೊಂಡಿದ್ದೀನಿ ಜೋಡಿಸಿ. ಹಾಗೆಯೇ ಒಂದೆರಡು ಕುರ್ಚಿಯನ್ನು ಕೂಡ ಇಟ್ಕೊಂಡಿದ್ದೀನಿ ಹೊರಗಡೆ. ಹಾಗೆಯೇ ಫ್ಯಾನ್ ಕೂಡ ಇದೆ. ಇದು ನಮ್ಮ ದೇವರ ಮನೆ, ಚಿಕ್ಕದಾಗಿದೆ. ಇದನ್ನು ತುಂಬ ವಿಡಿಯೋದಲ್ಲಿ ನೋಡಿರ್ತೀರ ನೀವು, ನೋಡ್ತಾ ಇರ್ಬೋದು. ಮೇಲ್ ಕೂಡ ಪತ್ರ ಶೆಡ್ಡೇ ಇದೆ, ಪತ್ರನೇ ಇದೆ. ಹಾಗೆಯೇ ಈ ಕಡೆ ಬಂದುಬಿಟ್ಟು ನನ್ನ ಹೊಸ ಬಟ್ಟೆಗಳನ್ನೆಲ್ಲ ನಾನು ಜೋಡಿಸಿಟ್ಕೊಂಡಿದ್ದೀನಿ. ನೋಡಬೇಕು, ನಮ್ಮ ಮನೆಯಲ್ಲಿ ಗೋಡ್ರೇಜ್ ಕೂಡ ಇಲ್ಲ. ಈ ಸದ್ಯ ತೊಗೊಳ್ಬೇಕು. ಮನೇನ ಬಿಚ್ಚಿ ಆಗಿದ್ಮೇಲೆ, ಮನೇನ ಚೆನ್ನಾಗಿ ಮಾಡ್ಕೊಂಡಿದ್ಮೇಲೆ ತರೋಣ ಅಂತ ಹೇಳ್ಬಿಟ್ಟು ತಂದಿಲ್ಲ. ಇಲ್ಲಿ ಒಂದು ಪರ್ದಾನ ಹಾಕಿ ಇಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಉಳಿದಿರುವಂಥ ಐಟಮ್ಗಳನ್ನೆಲ್ಲ ನಾನು ಜೋಡಿಸಿಟ್ಟಿದ್ದೀನಿ. ನಾವು ಡೈಲಿ ಯೂಸ್ ಮಾಡಿರೋಂತಹ ಬಟ್ಟೆ ಆಗಿರ್ಬೋದು, ಹಾಗೆಯೇ ದೊಡ್ಡ ದೊಡ್ಡ ಪಾತ್ರೆ, ಬೆಡ್ಶೀಟು, ಹೊಸ ಬಟ್ಟೆಗಳು, ಇದನ್ನೆಲ್ಲ ಕೂಡ ಜೋಡಿಸಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆಯೇ ಇಲ್ಲೂ ಕೂಡ ಸ್ವಲ್ಪ ಅಕ್ಕಿ, ಜೋಳ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲೊಂದು ಸ್ಟ್ಯಾಂಡ್ ಇದೆ, ಇಲ್ಲೂ ಕೂಡ ಬುಕ್ಗಳನ್ನೆಲ್ಲ ಇಟ್ಟಿದ್ದೀನಿ. ಈ ಕವರಲ್ಲಿ ತುಂಬ ಬಟ್ಟೆಗಳನ್ನು ಹಾಕಿಟ್ಕೊಂಡಿದ್ದೀನಿ, ಅಂದರೆ ಬ್ಲೌಸ್ ಎಲ್ಲ ಹೊಲಿಸೋದಿದೆ, ಅದನ್ನು. ಒಂದು ಸೈಡಿಗೆ ನಿಂತು ನೋಡಿದ್ರೆ ಈ ರೂಮು ಈ ರೀತಿಯಾಗಿ ಕಾಣುತ್ತೆ. ಅಲ್ಲಿ ಐಟಮ್ಗಳೆಲ್ಲ ಜೋಡಿಸಿಟ್ಟಿರೋದು ಕಾಣಬಾರ್ದು ಅಂತ ಹೇಳಿಬಿಟ್ಟು ನಾನು ಅಲ್ಲೊಂದು ಪರ್ದೆನ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಆ ರೂಮಿಂದ ಈ ರೂಮನ್ನು ನೋಡಿದ್ರೆ ಈ ರೀತಿಯಾಗಿ ಕಾಣುತ್ತೆ. ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆ. ಎಲ್ಲರೂ ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಇದು ಬಂದುಬಿಟ್ಟು ಸ್ಮಯನ್ ಜೋಕಾಲಿ. ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.